ಸುಗುಣ ಸುಗುಣ ಪ್ಲೀಸ್ ಕಣೆ ಬಿಟ್ಟೋಗ್ಬಿಡ. ನೀನು ಇವತ್ತು ಎರಡರಲ್ಲೊಂದು ಹೇಳ್ಬಿಡು. ನೀನು ಒಪ್ಕೊಂಡ್ಲಿಲ್ಲ ಅಂತ ನಾನಂತೂ ಇರೋದಿಲ್ಲ. ನಾನಂತೂ ಇರೋದಿಲ್ಲ ಕಣೆ, ನಾನಂತೂ ಇರೋದಿಲ್ಲ. ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ನನಗಿಲ್ಲಿ ನಿನ್ಗೆ ಎದುರಿಗೆ ನೀನು ಹಿಂಗೆ ಮಾಡ್ತಾಯಿದ್ರೆ ನನ್ನ ಕೈ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಕಣೆ ಸುಗುಣ. ನಾನು ಹೋಗಿ ಏನಾದರೂ ಮಾಡ್ಕೊಬಿಡ್ತೀನಿ. ಹೇಳು, ಒಪ್ಕೊಳಲ್ವಾ? ನಾನಂದರೆ ಇಷ್ಟ ಇಲ್ವಾ? ನಾನು ನಂಬೋದಿಲ್ವಾ ಸುಗುಣ ನೀನು? ಪ್ಲೀಸ್ ಕಣೆ ಸುಗುಣ. ಸುಮ್ಮನೆ ಬಿಡ್ರಿ, ನನ್ನ ಪಾಡಿಗೆ ನಾನಿದ್ದೀನಿ, ನನಗೆ ನೀವು ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ. ಸುಗುಣ ನಾನಿರಲ್ಲ ಕಣೆ, ನಾನಿರಲ್ಲ. ಇಲ್ಲ, ನಾನಿರೋದಿಲ್ಲ. ನಾನು ಚೆನ್ನಾಗಿರ್ತೀನಿ ಕಣೆ ಸುಗುಣ. ನೀನು ಬಿಟ್ಟಿರೋದಕ್ಕಾಗ್ತಾ ಇಲ್ಲ ಸುಗುಣ ನನ್ನ ಕೈಲಿ. ಪ್ಲೀಸ್ ಕಣೆ, ಚೆನ್ನಾಗಿತ್ಕೊಂಡು ಹೋಗ್ತೀನಿ. ಪ್ಲೀಸ್ ಸುಗುಣ, ನನ್ನ ಜೊತೆ ಚೆನ್ನಾಗಿರಿ. ಇಲ್ಲಾಂದರೆ ನಾನಿರೋದಿಲ್ಲ. ಹೋಗ್ತೀನಿ. ಸುಗುಣ ನೀನು ಮಾತಾಡ್ಸಲ್ವಾ? ನನಗೆ ಬೇಜಾರಾಗ್ಬಿಟ್ಟೈತೆ. ನಾನಂತೂ ಇರೋದಿಲ್ಲ. ಇಷ್ಟೆಲ್ಲ ನನಗೆ ಯಾರೂ ಮಾತಾಡಿಸ್ತಿಲ್ಲ. ನನಗೇನು ಯಾರಿಂದಲೂ ಏನೂ ನನಗೆ ರೆಸ್ಪಾನ್ಸ್ ಸಿಗ್ತಿಲ್ಲ ಅಂದಮೇಲೆ ನಾನು ಯಾಕೆ ಇರಬೇಕು? ನಾನು ಹೋಗ್ತೀನಿ. ನಾನಿರೋದಿಲ್ಲ, ಹೋಗ್ತೀನಿ. ಕೆರೆನ ಬಾವಿನೋ ನೋಡ್ಕೊಳ್ತೀನಿ. ನಾನಂತೂ ಇರೋದಿಲ್ಲ. ಸುಗುಣ ಚೆನ್ನಾಗಿರು ಸುಗುಣ ಹೇಳ್ತಾ ಇದ್ದೀನಲ್ಲ, ಚೆನ್ನಾಗಿರು. ನಾನು ನಿನಗೆ ತುಂಬ ಹಿಂಸೆ ಕೊಟ್ಬಿಟ್ಟೆ. ನಾನು ನಿನಗೆ ತುಂಬ ಕಾಟ ಕೊಟ್ಬಿಟ್ಟೆ. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬ ನೋವಾಯಿತು ಸುಗುಣ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಸುಗುಣ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಸುಗುಣ. ನನಗೆ ಕ್ಷಮಿಸ್ಬಿಡು. ಹೆಂಗಾಯ್ತಪ್ಪ ಇದು ವಿಚಿತ್ರ ನನ್ನ ಜೀವನ. ಚೆನ್ನಾಗಿರು, ನೀನು ಯಾವಾಗಲೂ ಚೆನ್ನಾಗಿರು. ನೀನು ನಗ್ನಗ್ತಾ ಚೆನ್ನಾಗಿರು. ಬರ್ತೀನಿ ಸುಗುಣ. ನಮ್ಮಪ್ಪ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊ. ನಮ್ಮ ಅಣ್ಣವ್ರನ್ನೆಲ್ಲ ನೀನು ಚೆನ್ನಾಗಿ, ನಮ್ಮ ಅಣ್ಣರ ಹತ್ರ ಎಲ್ಲರ ಹತ್ರ ನೀನು ಚೆನ್ನಾಗಿರು. ನಮ್ಮ ಅಣ್ಣನ ಮಗಳನ್ನ ನೋಡ್ಕೊ. ನಮಗೆ ಮಕ್ಕಳು ಆಗಲಿಲ್ಲ. ನಮ್ಮ ಅಣ್ಣನ ಮಗಳು ಅಂತ ತಿಳ್ಕೊಂಡು ನೀನು ಚೆನ್ನಾಗಿರು, ಸರಿನಾ? ಎಲ್ಲರ ಹತ್ರ ಚೆನ್ನಾಗಿರು. ನಿನ್ನ ತಮ್ಮನ ಚೆನ್ನಾಗಿ ನೋಡ್ಕೊ, ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊ. ಎಲ್ಲರ ಹತ್ರ ನೀನು ಚೆನ್ನಾಗಿರು. ಒಟ್ಟಿನಲ್ಲಿ ನನ್ನ ಸುಗುಣ ಚೆನ್ನಾಗಿದ್ದಾಳೆ ಅಂತ ಅಂದರೆ ಸಾಕು ನನಗೆ. ನೀನು ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರು ಸುಗುಣ, ಚೆನ್ನಾಗಿರು. ಬರ್ತೀನಿ ನಾನು. ಸುಗುಣ ನಾನು ಏನು ಹೇಳಿದ್ರು ಅರ್ಥ ಆಗ್ತಿಲ್ಲ. ನಾನಂತೂ ಇಲ್ಲಿರೋದಿಲ್ಲ. ನನ್ನ ಪಾಡಿಗೆ ನಾನು ಹೊರಟೋಗ್ಬಿಡ್ತೀನಿ. ನನ್ನ ಪಾಡಿಗೆ ನಾನು ಇದ್ದುಬಿಡ್ತೀನಿ. ನಾನಂತೂ ಹೋಗ್ಬಿಡ್ತೀನಿ. ಇಷ್ಟೆಲ್ಲ ಆದರೂ ನಾನು ಇನ್ನು ಯಾಕಿರಬೇಕು ಇಲ್ಲಿ? ಸುಗುಣ ಚೆನ್ನಾಗಿರೋ ಸುಗುಣ ನೀನು. ಯಾಕಮ್ಮ ಅವ್ನು ಹಂಗೆ ಹೋಗ್ತಾ ಇದ್ದೀನಿ? ಯಾತ ಹೇಳಿ ಅತ್ತೆ, ನಾನು ಇರೋದಿಲ್ಲ ಇನ್ಮೇಲಿಂದಾನ. ನೀನು ಚೆನ್ನಾಗಿರು, ಎಲ್ಲರ ಹತ್ರನೂ ನಾನು ದೂರ ಹೊರಟೋಗ್ತೀನಿ ಅಂತ ಹೋಗ್ತಾ ಇದ್ದಾರೆ. ಅಯ್ಯೋ, ಒಂಥರ ಬೇಜಾರಾಗುತ್ತೆ ಕಾಣತ್ತೆ. ಮಾಡ್ಕೊಂಬೋದೆಲ್ಲ ಮಾಡ್ಕೊಬಿಡ್ತಾರೆ. ಇವಾಗ ಈ ರೀತಿ ಮಾತಾಡ್ತಾರೆ. ಹಿಂಗೆ ಮಾತಾಡಿದ್ರೆ ಒಂಥರ ಮನಸ್ಸಿಗೆ ಬೇಜಾರಾದಂಗೆ ಆಗುತ್ತೆ ಕಾಣತ್ತೆ. ಅಯ್ಯೋ ದೇವ್ರೆ, ಹೌದೇನು ಹಿಂಗೆ ಹೇಳೋದ್ನಿ? ಅಯ್ಯೋ ಬೇಜಾರಾಗಿ ಅಲ್ಲ ಯಾವಟ್ಟೆ ಆಗ್ಲಿನಿ ಆಲೆ ಒಂದಿಟ್ಟು ಮನಸ್ಸು ನಮಗೆ ಕರಗ್ದಂಗೆ ಆಗುತ್ತೆ ಕಣಮ್ಮ. ನೋಡಾನಿದಿಲ್ಲ ಎಲ್ಲಿಗೆ ಹೋಗ್ತಾನೆ ಏನು ಎತ್ತ ಅಂತೇಳಿ. ನೋಡೋಗತ್ತೆ. ನನಗೆ ಅವ್ರು ಹೇಳೋದು ನೋಡಿದ್ರೆ ಯಾಕೋ ಒಂಥರ ಏನು ಮಾಡ್ಕೊಂತಾರಪ್ಪ ಅಮ್ಮಂಗಾತು. ಹೆಂಗ ಏನು ನಾಟಕ ಮಾಡ್ತಾಯಿದ್ದಾನೋ ಏನೋ ಯಾರಿಗೆ ಗೊತ್ತು. ನಾಟಕ ಮಾಡ್ತಿದ್ದೇನೇನೋ ಅನ್ನಿಸ್ತೈತೆ ನನಗೆ. ನಾನು ಈಗ ಎಷ್ಟು ಮಾತಾಡ್ಸಿದ್ರು ನಾವೆಲ್ಲ ಮಾತಾಡಲ್ವ, ತಲೆ ಕೆಡಿಸ್ಕೊಂಬಲ್ವಲ್ಲ, ನಮ್ಮ ಮನೆಗಳವ್ರು ಯಾರು ಮಾತಾಡಿಸ್ತಿಲ್ಲದಕ್ಕೆ. ಅದಕ್ಕೆ ಸುಮ್ಮನೆ ಹಿಂಗೆಲ್ಲ ನಾಟಕ ಮಾಡ್ತಾಯಿದ್ದಾನೋ ಏನೋ ಅಂತ ಅನಿಸುತ್ತೆ. ತಡಿಯಮ್ಮ, ಹೆಂಗನಾಗಲಿ ನೋಡ್ತೀನಿ. ಯಾಕಬೇಕು ಎಲ್ಗೋದ್ನಿ ಏನೋ ಒಂದಿಟ್ಟು ಇಂಟೇನೆ ಹೋಗಿ ಸುಮ್ಮನೆ ನೋಡ್ತೀನಿ. ನಾನೇನು ಮಾತಾಡ್ಸಲ್ಲ, ಸುಮ್ಮನೆ ನೋಡ್ತೀನಿ. ಇನ್ನೊಂದು ಹೇಳಿ ಚಂದ ಕೈ ಅನ್ಬೇಕು ಅವನು. ಚಂದ ಕೈ ಅಂದು ಅದೇನು ಎತ್ತ ಅಂತ ಹೇಳಿ ಒಟ್ಟು ಎಂದಾಗ ಗೊತ್ತಾಗುತ್ತೆ. ಮುದ್ದಿಲ್ದಂಗೆ ಅಲ್ಲೂ ಇಲ್ಲೂ ಅಲಿಬೇಕು ಅವನು. ನೋಡಿದ್ರಲ್ಲ ವೀಕ್ಷಕರೇ, ಇನ್ಮೇಲಿಂದ ನೀನು ಚೆನ್ನಾಗಿರು ಸುಗುಣ, ಎಲ್ಲರ ಹತ್ರ ಚೆನ್ನಾಗಿರು, ನಮ್ಮಪ್ಪ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಕೊನೆ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೋಗ್ಬಿಟ್ನಲ್ಲ ವರ್ಷ. ನನಗೆ ಯಾಕೋ ಭಯ ಆಗ್ತೈತೆ. ಹಿಂಗೆ ಹೇಳ್ಬಿಟ್ರೆ ಎಂಥವ್ರಿಗೂ ಮನಸ್ಸು ಒಂಥರ ಅನಿಸುತ್ತೆ. ನಿನ್ನೆಯಿಂದನೂ ಇಲ್ಲಿಗೆ ಬಂದಾಗಿಂದನೂ ನಾವು ಯಾರು ಮಾತಾಡ್ಸಿಲ್ಲ. ಅವ್ನ ಪಾಡಿಗೆ ಅವ್ನು ಸುಮ್ಮನೆ ಮಾತಾಡ್ತಾನೆ. ನಾವೇನು ಮಾತಾಡ್ಸೋಕ್ಕೆ ಹೋಗಿಲ್ಲ, ಏನಿಲ್ಲ, ನಮ್ಮ ಪಾಡಿಗೆ ನಾವಿದ್ದೀವಿ. ಅದಕ್ಕೇ ಬೇಜಾರಾಗ್ಬಿಟ್ಟು ತುಂಬ ಬೇಜಾರಾಗಿ ಅದಕ್ಕೆ ನಾನು ಇಲ್ಲಿರೋದಿಲ್ಲ ಅಂತ ಹೇಳಿ, ನಾನು ಇನ್ಮೇಲಿಂದ ಇರೋದಿಲ್ಲ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಅದಕ್ಕೆ ಮತ್ತೆ ಒಂದಿಟ್ಟು ಹಿಂದೆನೇ ಹೋಗಿ ಪಾಲ ಮಾಡ್ತೈತಿ. ಏನು ಮಾಡೋಣ, ಮಾಡ್ಕೊಂಬೋದೆಲ್ಲ ಮಾಡ್ಕೊಬಿಟ್ಟು ಇವಾಗ ಹಿಂಗೆ ಹೇಳಿದ್ರೆ ಒಂಥರ ಅನಿಸುತ್ತೆ ಮನಸ್ಸಿಗೆ. ಏನೇ ಆಗಲಿ ಅವ್ರು ಮಾಡಿರೋದೆಲ್ಲನ ಮರ್ಯಂಗೆ ಆಗ್ಬಿಡುತ್ತೆ ಹಿಂಗೆ ಹೇಳ್ಬಿಟ್ರೆ. ಹಿಂಗೆ ನಾನಿರೋದಿಲ್ಲ, ನಾನೇನ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟಾಗ ಒಂಥರ ಮನಸ್ಸಿಗೆ ಬೇಜಾರಾದಂಗೆ ಆಗುತ್ತೆ. ಸುಗುಣ ಎಲ್ಲಿಗೆ ಅವನು ಅಷ್ಟೂರಾಗ ಹೋಗ್ತಾ ಇದ್ದಾನೆ? ಎಲ್ಗೋ ಏನೋ. ಸುಗುಣ ನೀನು ಇನ್ಮೇಲಿಂದ ಎಲ್ಲರ ಹತ್ರ ಚೆನ್ನಾಗಿರು, ನಾನು ಇಲ್ಲಿರೋದಿಲ್ಲ ಇನ್ಮೇಲಿಂದನ ಅಂತ ಹೇಳಿ ಹೋಗ್ತಿದ್ದ. ಅದಕ್ಕೆ ನಾನು ಇವೆಲ್ಲ ನಾಟಕ ಅವ್ರನ್ನ ನಂಬಕ್ಕಾಗಲ್ಲ. ಏನೇ ಅಂದ್ರೂ ನಂಬಕ್ಕಾಗಲ್ಲ. ಅವ್ರು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಹೆಂಗನಾಗ್ಲಿ ಹೋಗಿ ನೋಡೋಗೆ ಸುಗುಣ. ಪಾಪ ಬೇಜಾರಾಗ್ಯವನಲ್ಲ, ಏನು ಮಾಡ್ಕೊಂತಾನೋ ಏನೋ. ಏನು ಮಾಡ್ಕೊಂಬಲ್ಲ ಬಿಡಕ್ಕ. ಏನು ಸುಗುಣ, ಏನು ಮಾತಾಡ್ತಾ ಇದ್ದೀರಾ ನೀನು ಸತ್ಯಕ್ಕ?
ಬಾರಿತ ಈಗ ವರ್ಷ ಎಲ್ಗೋ ಹೋಗ್ತಾ ಇದ್ದ ಸಿಟ್ಟಾಗೆ ಅದಕ್ಕೇ ಹಿಂಗೆ ನಾನು ಇನ್ಮೇಲಿಂದ ಇರೋದಿಲ್ಲ, ನೀನು ಎಲ್ಲರ ಹತ್ರ ಚೆನ್ನಾಗಿರು ಅಂತ ಹೇಳೋದ ಅಂತ ಹೇಳ್ತಾ ಇದ್ಲು ಸುಗುಣ. ಅದಕ್ಕೆ ನಾನು ಹೆಂಗನಾಗಲಿ ಬೇಜಾರಾಗಿ ಅವನೇ ಹೋಗಮ್ಮ ನೋಡು ಅಂತ ಹೇಳ್ತಾ ಇದ್ದೀನಿ ಕಣ್ರೀತ. ಅವನೆಲ್ಲ ನಾಟಕ ಸುಮ್ಕಿರು ಸತ್ಯಾಕ, ಏನೇ ಅಂದ್ರೂ ನಾವು ನಾಟಕ ಆಡ್ತಾನೆ, ಸಖತ್ತು ನಾಟಕ ಆಡ್ತಾನೆ ಅವನು. ಯಾವಾಗ ಹೆಂಗೆ ಬೇಕಾದ್ರೂ ಇವಾಗ ಆಸ್ತಿ ಬಂದಿರೋಸ್ಕೋಸ್ಕರನ ಬಂದೇ ಇದ್ದಾನೆ. ಇವಾಗ ನಮ್ಮಪ್ಪ ಇರೋದು 4 ಎಕರೆ ಹೊಲ ಐತಲ್ಲ, 4 ಎಕರೆ ಹೊಲ ಅದ್ರಾಗ ಹೆಂಗಲ್ಲ ಅಂದ್ರೆ 1-2 ಎಕರೆನಾದರೂ ಬರುತ್ತೆ ಅಂತ ಹೇಳಿ ಅವಳು ಹಿಂಗೆ ನಾಟಕ ಆಡಿಬೇಕಾದ್ರೆ ಕಳ್ಸಿರ್ತಾಳೆ ಹಂಗೆ. ಈಗೆಂಥ ಜನ, ನೀನು ಯಾರಿಗೂ ಮರಳಾಗಬಾರ್ದು ಇವಾಗ ಅಂತ ಕಾಲ. ನನಗೇನೋ ಒಂದು ಕಡೆಗೆ ಹಂಗೆ ಅನ್ನಿಸ್ತೈತಿ, ಇವಾಗ ನಮ್ದು ಆಸ್ತಿ ಇರೋದಕ್ಕೇ ಅವರು ಚೆನ್ನಾಗಿ ಆಗಿದ್ದಾರೆ ಅಂತ ಅನ್ನಿಸ್ತೈತಿ. ಇಲ್ಲ ನೋಡಿರೆ ವರ್ಷನ ಯೋಟ ಬದಲಾಗ್ಯವನೆ, ಅವನಿಗೆ ಚೆನ್ನಾಗಿ ಬುದ್ಧಿ ಬಂದೈತಿ, ನೋಡಿದ್ರೆ ಗೊತ್ತಾಗುತ್ತೆ ಕಣೆ ಸುಗುಣ. ಹೋಗತ್ತ ಕರ್ಕೊಂಬ, ಇನ್ನೇನು ಮಾಡೋಕ್ಕಾಗುತ್ತೆ, ಚೆನ್ನಾಗಿರತ್ತ, ಏನೋ ಗೊತ್ತಿಲ್ದಲೆ ಆಗೈತತ್ತ. ನೋಡಿ ಇದೊಂದು ಸತಿ ನೋಡು ಅಷ್ಟೇ, ಇದೊಂದು ಸತಿ ನೋಡಿ ಮೊದ್ಲಿನ ಥರ ಇರೋದಾದರೆ ಇರಲಿ, ಇಲ್ಲ ಕೈ ಬಿಟ್ಟು ತೆಪ್ಪನಾಗುವಂತ ಇದೊಂದು ಸತಿ ನೋಡತ್ತ. ಇನ್ನೇನು ಮಾಡೋಕ್ಕಾಗುತ್ತೆ, ನಾನು ತಕ್ಕ ಬಂದೆ ಸಂಗದ್ದ ಅಕ್ಕ ಒಪ್ಪಿಗೆ ಅಂತಿಲ್ಲ ಕಣಕ, ಸುಗಣ ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಿಲ್ಲ ಕಣಕ ಅಂತ ನನ್ನ ತಗೊಂಡು ಹೇಳ್ತಿದ್ದ. ಅದಕ್ಕೆ ಮತ್ತೆ ನೋಡಪ್ಪ ಇವಾಗ ಹೆಂಗಿದ್ದಾರೆ, ಹಂಗಾದ್ರು ಚೆನ್ನಾಗಿದ್ರು ಗಂಡ ಹೆಂಡ್ತಿ. ನಾವು ನೋಡ್ತಿದ್ವಲ್ಲ ನಮ್ಮ ಮನೆ ಇನ್ನು ಹೆಂಗೆ ಗಂಡ ಹೆಂಡ್ತಿ ಇಬ್ಬರು ಚೆನ್ನಾಗಿ ಮಾತಾಡೋರು, ಚೆನ್ನಾಗಿರೋರು, ಚೆನ್ನಾಗಿದ್ದವ್ರು ಯಾಕಪ್ಪ ಹಿಂಗಾದ್ರು ಅಂತ ಹೇಳಿ ನಾ ಮತ್ತೆ ನಂಗೊಂತಿತ್ತು. ಏನು ಮಾಡೋಕ್ಕಾಗಲ್ಲ, ಹೋಗು. ಇದೊಂದು ಸತಿ ಚೆನ್ನಾಗಿರ್ತೀನಿ ಅಂತ ಕರ್ಕೊಂಬರೋಗಿ ಹೋಗು. ಏನು ಮಾಡಣ್ರೀತ, ನನಗೆ ನಂಬಕ್ಕೆ ಆಗ್ತಿಲ್ಲ, ನನಗೆ 2 ಮನ್ಸು ಐತೆ. ಇಲ್ಲ ನಿನಗೆ ಮನಸ್ಸಿಗೆ ಅನಿಸಿದ್ರೆ ಕರ್ಕೊಂಬ, ನಾನು ನನ್ನ ಗಂಡನ ಜೊತೆ ಚೆನ್ನಾಗಿರಬೇಕು, ನಾನು ನನ್ನ ಗಂಡ ಚೆನ್ನಾಗಿರ್ತೀವಿ ಅಂಬೋದೇನೋ ನಿನ್ನ ಮನಸ್ಸಿನಾಗಿದ್ದರೆ ಅವ್ನು ಬದಲಾಗ್ಯವನೆ ಅಂತ ನೀನು ನಂಬಿಕೆ ಇದ್ದರೆ ಕರ್ಕೊಂಬ. ನಾನು ಹೇಳ್ದೆ ಅಂತೇಳಿ ಕರ್ಕೊಂಬರೋಕೆ ಹೋಗ್ಬಿಡ ನೀನು. ಹೋಗಿ ನೋಡು ಏನು ಎತ್ತ ಅಂತ ನೋಡೋದೆಲೆ. ಎಲ್ಗೋದ ಏನು ಹೋಗ್ಲಿಲ್ವೇ ಯಾರೂ, ಅವ್ನು ಎಲ್ಗೋದ ಅಂತ ನೋಡೋಕ್ಕೆ? ಹೋಗೈತೆ ಅತ್ತೆ ಅವ್ನ ಹಿಂದೆನೇ ಹೋಗೈತೆ, ಅದೆಲ್ಲ ಏನು ಮಾಡ್ತಾನೆ ಏನು ಅಂತ ಹೇಳಿ ನೋಡ್ಕೊಂಬತ್ತೀನಿ ಕಣಮ್ಮ ಅಂತ. ಯೋಟೆ ಆಗಲಿ ಎತ್ಕಳ್ಳು, ತಾಯಿ ಹೃದಯ ಕೇಳಬೇಕಲ್ಲ, ಆಲೆ ಇದ್ದೇ ಇರುತ್ತೆ ಮಗ ಅಂತ ಹೇಳಿ. ಏಟೋ ಆಗಲಿ ಮನಸ್ಸಿನಾಗೆ ತಾಯಿ ಮಕ್ಕಳು ಸಂಬಂಧನ ಅದು ಏನೇ ಬಂದ್ರೂ ದೂರ ಮಾಡೋಕ್ಕಾಗಲ್ಲ. ನಾನು ಡೈವರ್ಸಿಂದ ದೂರ ಆಗಿರ್ಬೋದು, ಒಟ್ಟು ನಮ್ಮ ಅತ್ತೆಗೆ ಆಲೇನೆ ನನ್ನ ಸಣ್ಣ ಮಗ ಅಂಬೋದು ಇದ್ದೇ ಇರುತ್ತೆ ಮನಸ್ಸಿನಾಗ. ಅವ್ರು ಎಷ್ಟೇ ನನ್ನ ಮಗ ಅಲ್ಲ ನೀನು ಅಂತ ಬಾಯಿಯಾಗಿ ಹೇಳಿದ್ರು ಮನಸ್ಸಿನಾಗ ಎಲ್ಲೋ ಒಂದು ಮೂಲೆಗೆ ಯಾರಿಗಾಗಲಿ ಇದ್ದೇ ಇರುತ್ತೆ. ಅದಕ್ಕೇ ಹೆಂಗನಾಗಲಿ ಹೋಗ್ಸೋಣ ನೋಡೋಣ ಬಾ. ಇನ್ನೇನು ಮಾಡೋಕ್ಕಾಗುತ್ತೆ, ಇದೊಂದು ಸತಿ ಕರ್ಕೊಂಬರೋಣ ಬಾ. ಅವಳು ಫೋನೆಲ್ಲ ನಾವು ಹೊಡೆದಾಕಿದ್ಲಂತ, ಫೋನ್ ಇಕ್ಕಮ್ಮಲ್ಲ ಇನ್ಮೇಲಿಂದಾನ. ನಾನು ಸುಗುಣ ಎಲ್ಲ ಚೆನ್ನಾಗಿರೋಣ, ಸುಗುಣಂಗೆ ಕೇಳ್ತೀನಿ ಅಂತ ಹೇಳ್ತಿದ್ಲು. ಮತ್ತೆ ಇನ್ನೇನು ಚೆನ್ನಾಗಿದ್ರ ಆತಮ್ಮ ನೋಡಿ. ಇವತ್ತು ನೀವು ಸೇನಕ್ಕಿರೋದಕ್ಕೆ ಏನೋ ಒಂದು ಒಳ್ಳೇದಾಯ್ತು. ಹಾಗೆ ಇವರು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಅನಿವಾರ್ಯ ಆಗೈತಿ. ನೋಡಿದ್ರಲ್ಲ ವೀಕ್ಷಕರೇ, ವರ್ಷ ನಾನಂತೂ ಇರಲ್ಲ, ನೀನು ಎಲ್ಲರ ಜೊತೆ ಚೆನ್ನಾಗಿರು ಸುಗುಣ ಅಂತ ಹೇಳಿ ಇದೇ ನನ್ನ ಕೊನೆ ಮಾತು ಅಂತ ಹೇಳಿ ಹೋಗ್ಬಿಟ್ಟ. ಎಲ್ಗೋದ್ನೋ ಏನೋ, ಏನು ಮಾಡ್ಕೊಂತಾನೋ ಏನೋ ಅಂತ ಹೇಳಿ ಬೈವಾದಂಗೆ ಆಗ್ತೈತೆ. ಇವರೆಲ್ಲನ ಇದೊಂದು ಸತಿ ನೋಡು ಕ್ಷಮಿಸ್ಬಿಡು ಚೆನ್ನಾಗಿರು ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ವೀಕ್ಷಕರೇ ನೀವೇನು ಹೇಳ್ತೀರಾ, ಚೆನ್ನಾಗಿರ್ಬೋದಾ ಅವನ ಹತ್ರ? ಚೆನ್ನಾಗಿದ್ದರೆ ನನ್ನ ಜೊತೆ ಚೆನ್ನಾಗಿರ್ತಾನ ಹೆಂಗೆ ಏನು ಅಂತ ಹೇಳಿ ನನಗಂತೂ ಮನಸ್ಸಲ್ಲಿ ತುಂಬ ಕನ್ಫ್ಯೂಸ್ ಇದೆ. ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೆಂಗೆ ಚೆನ್ನಾಗಿರ್ಬೋದಾ, ಚೆನ್ನಾಗಿರೋ ಸುಗುಣ ಅಂತ ಹೇಳೋದಾದ್ರೆ ನೀವು ಕಮೆಂಟ್ ಮಾಡಿ. ಬೇಡ ಅವನು ನಾಟಕ ಆಡ್ತಾ ಇದ್ದಾನೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.